ಒಂದು 60 ವರ್ಷದ ಮಹಿಳೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾರೆ. ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟು, ಸರ್ಜರಿ ಆಗಿದೆ, ಕೀಮೋಥೆರಪಿ ಇಂಜೆಕ್ಷನ್ ತೊಗೊತಾ ಇದ್ದಾರೆ. ಡಾಕ್ಟ್ರೇ, ನಾನು ನಿಮ್ಮ ಕ್ಲಿನಿಕಲ್ಲಿ ನಾನು ಒಬ್ಬಳೇ ನಿಮ್ಮನ್ನ ಮೀಟ್ ಮಾಡಬೇಕು. ನನಗೆ ಸರ್ಪ್ರೈಸ್. ಯೂಶ್ವಲಿ ಮಗ ಇಲ್ಲ ಸೊಸೆ ಜೊತೆಗೆ ಬರ್ತಾ ಇದ್ರು. ಈ ಸರಿ ಯಾಕೆ ಒಬ್ಬರೇ ಬರಬೇಕು ಅಂತ ಹೇಳಿದ್ದಾರೆ ಅಂತ. ಆಯ್ತು ಬನ್ನಿ. ಬರ್ಬೇಕಾದ್ರೆ ಗೊತ್ತಾಯ್ತು ಶಿ ಈಸ್ ಇನ್ ಸಿವಿಯರ್ ಪೇನ್. ನಾಟ್ ಎ ಯೂಶ್ವಲ್ ಎಕ್ಸ್ಪ್ರೆಷನ್ ಶಿ ಗಿವ್ಸ್. ಬಂದ ತಕ್ಷಣ ಗೊತ್ತಾಯ್ತು ಏನೋ ಒಂದು ಎಮೋಷ್ನಲಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರು. ಡಾಕ್ಟ್ರೇ, ನಾನು ಎಷ್ಟು ದಿನ ಬದುಕ್ತೀನಿ ಅಂತ ಕೇಳಿದ್ರು. ಯಾಕಮ್ಮ, ಏನಾಯ್ತು? ನನಗೆ ಎಷ್ಟು ದಿನ ಬದುಕ್ತೀನಿ ಇಂಪಾರ್ಟೆಂಟ್ ಆಗ್ತಿಲ್ಲ ಇವಾಗ. ನಾನು ಒಂದೊಂದು ದಿನನೂ ನನಗೆ ಕಷ್ಟ ಆಗ್ತಾ ಉಂಟು. ನಾನು ಎಷ್ಟು ಬೇಗ ನನ್ನ ಜೀವ ಹೋಗುತ್ತೋ ಅಷ್ಟು ನನಗೆ ಒಳ್ಳೇದು ಅಂತ ಹೇಳಿ. ಯಾಕೆ? ನಾನು ಬದುಕಿರೋದು ಒಂದೇ ಒಂದು ಉದ್ದೇಶ ಅಂತ ಹೇಳಿದರೆ, ನಾನು ನನ್ನ ಮೊಮ್ಮಗಳು ದೊಡ್ಡಳಾಗೋದು ನೋಡ್ಬೇಕು. ನಾನು ಅವಳ ಜೊತೆಗೆ ದಿನ ಆಟ ಆಡಬೇಕು, ಮಾತಾಡಬೇಕು, ಅವಳಿಗೆ ಸ್ನಾನ ಮಾಡಿಸ್ಬೇಕು, ಅವ್ಳಿಗೆ ಬಟ್ಟೆ ಹಾಕಬೇಕು. ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀರಾ ನೀವು? ಯಾಕೆ ಅಂತೇಳಿ. ಡಾಕ್ಟ್ರೇ, ನೀವು ಯಾವಾಗ ನನಗೆ ಕ್ಯಾನ್ಸರ್ ಇದೆ ಅಂತೇಳಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಹೇಳಿದ್ರಿ, ಆವಾಗಿಂದ ನನ್ನ ಮೊಮ್ಮಗಳು ನನ್ನ ಹತ್ರ ಬರ್ತಾ ಇಲ್ಲ. ನನಗೆ ಅರ್ಥ ಆಯ್ತು. ಈ ಒಂದು ಸ್ಟೋರಿ ಇವ್ರದಂತ ಅಲ್ಲ, ಭಾಳ ಮನೆ ವೆಲ್ ಎಜುಕೇಟೆಡ್ ಫ್ಯಾಮಿಲಿ. ಆ್ಯಕ್ಚುಲಿ ಈ ಒಂದು ಮಿತ್ಸ್ ಇದೆ ಅಲ್ಲ, ಮಿಸ್ಕನ್ಸೆಪ್ಷನ್, ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ. ಐ ಆಲ್ಸೋ ಬಿಕಮ್ ವೆರಿ ಎಮೋಷ್ನಲ್. ಯಾಕಂದರೆ ಆ ಒಂದು ಲೇಡಿ, ಶಿ ಈಸ್ ವೆರಿ ಸ್ವೀಟ್ ಲೇಡಿ. ಪ್ರತಿ ಸರಿ ನನಗೆ ಕ್ಲಿನಿಕಲ್ಲಿ ಬಂದಾಗೆ ಎಲ್ಲ ಮಾತಾಡಿ ಆದಮೇಲೆ ನನಗೆ ಒಂದು ತಲೆ ಮೇಲೆ ಕೈ ಇಟ್ಟು ಹೋಗ್ತಾರೆ, ನನಗೆ ಒಂಥರ ಆಶೀರ್ವಾದ ಮಾಡಿ ಹೋಗ್ತಾರೆ. ಫಾರ್ಚುನೇಟ್ಲಿ ಅವರ ಮಗ ಮೈ ಫ್ರೆಂಡ್, ಫ್ಯಾಮಿಲಿ ಫ್ರೆಂಡ್. ಸೊ ಇಮಿಡಿಯೇಟ್ಲಿ ಕಾಲ್ ಮಾಡಿ ನಿಮಗೆ ಟೈಮ್ ಇದ್ದರೆ ದಯವಿಟ್ಟು ಬನ್ನಿ, ಇವಾಗ ನಿಮ್ಮ ವೈಫ್ನ ಕರ್ಕೊಂಡ್ಬಂದು ಬನ್ನಿ. ಆದರೆ ನನ್ನ ಟೋನ್, ಮಾತಾಡೋ ರೀತಿ ನೋಡಿ ಅವನಿಗೆ ಗೊತ್ತಾಯಿತು ನಾನು ಸೀರಿಯಸ್ ಇದೆ, ನಾನು ಬರ್ತೀನಿ ಅಂತೇಳಿ ಬಂದು ಒಂದು ½ ಅನ್ ಅವರ್ ನಾನು ಅವರಿಗೆಲ್ಲ ಡಿಸ್ಕಸ್ ಮಾಡಿದೆ. ಈವನ್ ಒಂದು ಕ್ಲೋಸ್ ಇರೋದ್ರಿಂದ ಸ್ವಲ್ಪ ನಾನು ಎಲ್ಲ ಇನ್ನು ಡೀಟೇಲ್ ಆಗಿ ಹೇಳಿ, ನೀವು ಎಷ್ಟು ಎಜುಕೇಟೆಡ್ ಆಗಿ ಈ ಥರ ಮಾಡಿದರೆ ಹೇಗೆ? ಆ್ಯಕ್ಚುಲಿ ಅವರಿಗೆ ಮೋರ್ ಲವ್ ಆ್ಯಂಡ್ ಸಪೋರ್ಟ್ ಬೇಕು ಇವಾಗ. ಈ ಥರ ಅವರು ಹೇಳ್ತಿದ್ದಾರೆ, ನಾನು ಜೀವಂತವಾಗಿ ಇರೋದೇ ನನ್ನ ಒಂದು ಮೊಮ್ಮಗಳು ನೋಡಲಿಕ್ಕೆ, ಅವಳ ಜೊತೆ ಆಟ ಆಡಲಿಕ್ಕೆ. ಅದನ್ನೇ ನೀವು ಇದು ಮಾಡಿಬಿಟ್ರೆ. ಅವ್ರು ಹೇಳ್ತಿದ್ದಾರೆ, ನಾನು ಜೀವಂತವಾಗಿ ನನಗೆ ಅದು ಬೇಕಾಗಿಲ್ಲ ನನಗೆ ಅಂತ ಹೇಳ್ತು. ಸನ್ ಸ್ಟಾರ್ಟೆಡ್ ಕ್ರೈಯಿಂಗ್. ಇಲ್ಲ, ನನಗೆ ಅರ್ಥ ಆಗುತ್ತೆ, ಬಟ್ ನನ್ನ ಮಗಳು ಜೀವನ ಇಂಪಾರ್ಟೆಂಟ್, ಅವಳಿಗೆ ಚಿಕ್ಕವಳು. ಅದನ್ನು ಹೇಳಿದೆ. ನೀವು ಎಲ್ಲೋ ಗೂಗಲಲ್ಲಿ ನೋಡಿದಿರೋ, ಎಲ್ಲೋ ಓದಿದ್ದು, ಎಲ್ಲೋ ಒಂದು ವಾಟ್ಸಪ್ಪಲ್ಲಿ ಯಾವುದೋ ಒಂದು ವಿಡಿಯೋ ನೋಡಿ ಈ ಥರ ಮಾಡಿದರೆ ಹೇಗೆ? ಅವತ್ತಿಂದ ಪ್ರತಿಯೊಂದು ಕೆಲಸನೂ ಮೊಮ್ಮಗಳು ಕೆಲಸ, ಎದ್ದೇಳಿಸೋದ್ರಿಂದ ಹಿಡಿದು ಸ್ನಾನ ಮಾಡಿಸೋದ್ರಿಂದ ಹಿಡಿದು ಎಲ್ಲ ಪ್ರತಿಯೊಂದನ್ನು ನನ್ನ ಪೇಷಂಟೇ ಮಾಡ್ತಾ ಇದ್ದಾರೆ. ಒಂದು 3 months ಆಯಿತು. ಶಿ ಈಸ್ ಸೋ ಹ್ಯಾಪಿ. ಇವಾಗ ಬೇರೆ 3 months ಒಂದ್ಸರಿ ಫಾಲೋ ಅಪ್ ಬರ್ತಾರಲ್ಲ, ಅವ್ರಿಗೆ ಹೇಳ್ತಾರೆ, ಡಾಕ್ಟ್ರೇ, ನಾನು ಇನ್ನು ಎಷ್ಟು ವರ್ಷ ಬದುಕ್ತೀನಿ ಅಂತ ಎಂದೂ ಕೇಳಲ್ಲ, ಬಟ್ ನಾನು ಇನ್ನೂ 10 ವರ್ಷ 15 ವರ್ಷ ಬದುಕಬೇಕು, ನನ್ನ ಮೊಮ್ಮಗಳು ಮದುವೆ ನೋಡಬೇಕು ಅಂತ ಹೇಳ್ತಾರೆ. ಸೊ ಕೆಲವೊಂದು ಸರಿ ಏನು ಆಗ್ತಿದೆ ಅಂತ ನಮಗೆ ಅರ್ಥ ಮಾಡ್ಕೊಳೋದು ಭಾಳ ಇಂಪಾರ್ಟೆಂಟ್. ಯಾಕೆ ಅವಳು ಅಷ್ಟೊಂದು, ಆ ಒಂದು ಅಜ್ಜಿ ಎಷ್ಟೊಂದು ದುಃಖದಲ್ಲಿದ್ರು ಅಂತ ಅರ್ಥ ಮಾಡಿಕೊಂಡು ಅವರ ಫ್ಯಾಮಿಲಿ ಹತ್ರ ಮಾತಾಡಲೇ ಇಲ್ಲ ಅಂತಂದರೆ, ಮೋಸ್ಟ್ ಪ್ರಾಬಲಿ ನಾವು ಕೊಟ್ಟಿರೋ ಟ್ರೀಟ್ಮೆಂಟ್ ಕೂಡ ಅವರು ತೊಗೊತಾ ಇರಲಿಲ್ಲ. ನೆಕ್ಸ್ಟ್ ಒಂದು ಫರ್ದರ್ ಟ್ರೀಟ್ಮೆಂಟ್ ಏನು ಹೇಳ್ತೀವಲ್ಲ, ಅದನ್ನು ಮೋಸ್ಟ್ಲಿ ಅವರು ತೊಗೊತಾ ಇರಲಿಲ್ಲ. ಯಾಕಂದರೆ ಅವರು ಡಿಸೈಡ್ ಮಾಡಿದ್ರು, ನಾನು ಟ್ರೀಟ್ಮೆಂಟ್ ತೊಗೊಂಡ್ರೆ ಭಾಳ ದಿನ ಬದುಕ್ತೀನಿ, ಸೊ ನನಗೆ ಭಾಳ ದಿನ ಬದುಕೋದು ಬೇಕಾಗಿಲ್ಲ ಅಂತ. ಸೊ ದಯವಿಟ್ಟು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಆಗಿರಲಿ, ಕ್ಯಾನ್ಸರ್ ಪೇಷಂಟಿಗೆ ಸಪೋರ್ಟ್ ಆ್ಯಂಡ್ ಲವ್ ಭಾಳ ಇಂಪಾರ್ಟೆಂಟ್. ಮತ್ತು ಯಾವುದೇ ಒಂದು ಕ್ಯಾನ್ಸರು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡೋವಂಥ ಕಾಯಿಲೆ ಅಲ್ಲ. ಅವರಿಂದ ಮಾತಾಡೋದ್ರಿಂದ, ಅವ್ರ ಜೊತೆಗೆ ಊಟ ಮಾಡೋದ್ರಿಂದ, ಅವ್ರ ಜೊತೆ ಬೆಡ್ ಶೇರ್ ಮಾಡೋದ್ರಿಂದ ಕ್ಯಾನ್ಸರ್ ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗುವಂಥದ್ದಲ್ಲ. ದಯವಿಟ್ಟು ಕ್ಯಾನ್ಸರ್ ಪೇಷಂಟ್ನ ಸ್ವಲ್ಪ ಎಂಪತಿ ಇರಲಿ, ಸಿಂಪತಿ ಇರಲಿ ಅವ್ರ ಮೇಲೆ, ಅವರಿಗೆ ಒಂದು ಲವ್ ಆ್ಯಂಡ್ ಸಪೋರ್ಟ್ ಕೊಡಿ.